ನಮಸ್ತೆ ವೀಕ್ಷಕರೇ, ಕರಾವಳಿ ಕಿಚನ್ ಇದು ಕರಾವಳಿಯ ವಿಭಿನ್ನ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ಕೂಡ ನಾವು ಮಮತಾ ಅವರ ಮನೆಯಲ್ಲಿದ್ದೇವೆ. ಸೊ ಹೋದ ಸಂಚಿಕೆಯಲ್ಲಂತೂ ಒಂದು ಅದ್ಭುತವಾದಂಥ ರೆಸಿಪಿಯನ್ನು ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಸಂಚಿಕೆಯಲ್ಲಿ ಅವರು ಯಾವ ರೆಸಿಪಿಯನ್ನು ನಮಗೋಸ್ಕರ ಮಾಡಿಕೊಡ್ಲಿಕ್ಕಿದ್ದಾರೆ ಅಂತದನ್ನು ಅವ್ರ ಹತ್ರನೇ ನಾವು ಕೇಳಿ ತಿಳ್ಕೊಳ್ಳೋಣ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಮೊದಲದಾಗಿ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ನಮಸ್ತೆ ಮ್ಯಾಮ್. ಓಕೆ, ಪೋಯಿನ ಎಪಿಸೋಡು ಒಂದು ಅದ್ಭುತವಾದಂಥ ರೆಸಿಪಿನ ಈಗಿಗೋಸ್ಕರ ರೆಡಿ ಮಾಡಿ ಕೊಡ್ತಾರೆ. ಆ್ಯಂಡ್ ಈ ದಿನ ಆ ರೆಸಿಪಿನ ಟ್ರೈ ಮಾಡ್ತಿದ್ದಾರೆ. पिज़्ज़ा आमलेट सो इंचा पिज़्ज़ा माता पंतिन उदाहरणಕ್ಕೆ सो वैट आमलेट पंड ओके ई रेसिपी रे इंचा तिक्ಕೊಂಡು ಅಲ್ಪ ತಿಕ್ಕೊಂಡು ಎನ್ನ ಓನ್ ರೆಸಿಪಿ ओके ಈ ಎಕ್ಸ್ಪೆರಿಮೆಂಟ್ ಮಾರ್ಗೆ ನಡೆಸಿದಲ್ಲಿ ओके सो ಯಾನ್ನ ತೂಪೆ ಆ ರೆಸಿಪಿ ಎಂಚ ಹಾಕೊಂಡು ಬಂದ ಸೋ ಶುರು ಮಾಡ್ಬೇಕತೆ. ಈ ರೆಸಿಪಿನ ಮಲ್ಪರದಾದ ಮತ್ತೆ ಇಂಗ್ರೀಡಿಯೆಂಟ್ಸ್ ಬೋಲ್ ಮ್ಯಾಮ್ ಶುರು ಕಾದು ನೀರುಳ್ಳಿ ರೆಡ್ ಪಲ್ಲೆ ಟೊಮೆಟೊ ಕಾಯಿ ನಮ್ಮ ಬೇಯ್ಪಾರುಂಡೆ ಅವೇ ಓಕೆ ಸರಿ. ಬೇಗ ಹಾಕೊಂಡ ಈ ರೆಸಿಪಿ ಒಯ್ ತೊಟ್ಟಿಗೆ ತಿನ್ರ ಏಟ ಸೇತು ನೀರುಳ್ಳಿ ಪಾಡ ಎಡ್ಲಿ ಜೊತೆ ತುಂಡು ಮಲ್ಕೊಡುತ್ತೆ ಅವೇ ನೀರುಳ್ಳಿ. ಒಂದು ಮಾತೇನೋ ಓನ್ ಐಡಿಯಾನೇ ಇನ್ಸ್ಟಾ ಮಾತಾ ಇಂಗ್ರೀಡಿಯೆಂಟ್ಸ್ ಪಾರ್ತೆ ಇಂಚಿಂತಲ್ಲ ಒಂದು ರೆಸಿಪಿ ಟ್ರೈ ಮಾಡ್ಕೊಳ್ಳಿ ಬಂತ ನಮ್ಮ ಎಗ್ ಬುರ್ಜಿ ಬಂದ್ಬೋದು ಏಪ ಈ ರೆಸಿಪಿ ಫಸ್ಟ್ ಟೈಮ್ ಮಾಡ್ತೀನಿಲ್ಲ ಕೆಲವು ರೆಸಿಪಿ ನಾವು ಸೊ ಒಂದು ಲಂಚನೇನಾ ಇವ್ರು ಬೇತನೆ ಮಲ್ಪೆರಬಹುದು ಬೇತನೆ ಇನ್ಸ ಯೂಟ್ಯೂಬ್ ಮಾಡ್ಕೋದು ರೆಸಿಪಿ ಮಾತ್ರ ಟ್ರೈ ಮಾಡ್ಕೋರೆ ಅಪ್ಪಾಗ ಮಾತ್ರ ಒಂಜಿ ಮಲ್ಪೆರಬಹುದು ಪಿರೋಂಜಿ ಅನ್ಸದಲ್ಲ ಆಗ್ತದೆ. अर्ध स्पून ಯಾವ ಸೊ ನಿಕ್ಕೆ ಕಡೆಯರೆ ಅಂಚಿನ ಮತ್ತು ದಾಲೆ ಎಷ್ಟು ಬರ್ತದೆ ನಮಗೆ ರಪ್ಪ ಮಾಡ್ತೀವಿ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳಿ ಸೊ ಅಪ್ಪ ಗೊತ್ತಾಪುಜಿ ಈಸಿ ಟಾಪುಡು ಬೇಗ ಹಾಪು
ఒక కాలు ఎక్కువ తిండు ಕೆಲವೇ ಬೋರ್ ಅಂದು ಅಪ್ಪ ನಿಮ್ಗೆ ಟ್ರೈ ಮಾಡಿದ್ರು ಅಟಿಂಗ್ ಪೊನೆಡ್ ದಾದಂಗ ಮಲ್ತೊಂದು ಇಪ್ಪೋರಿ ಸರಿ ತುಂಬ ಮಸ್ತ್ ಇದ್ದಾರೆ ಇತರ ಸೊ ಅಮ್ಮ ಮಾತಾ ಮಲ್ತೊಂದು ಇರ್ತಾರೆ ನಮ್ಮದು ಮಿನಿ ಬತ್ತಂಡ ಇರಗೆ ಸಟಿಲ್ ಮಾತಾ ಎಲ್ಲಿ ಒಪ್ಪುನಾಗ ಅಮ್ಮ ಮಲ್ತೊಂದು ಇಪ್ಪುನಾಗ ಕೈ ತಲ್ಪೋದು ಪುನಃ ಹೌದಾದ ಪಾಡು ನನ್ಸ ಮಾತಾ ಕೇಳೊಂದಿರ್ತಾರೆ ಕೈತಲ್ಲ ಸೊ ಮದಿ ಮ್ಯಾರದ್ ಕಟ್ಟಿಲ್ ಮಲ್ಪೋಡು ಪನ್ಪಿನ ಕಾರಣ ಅಪ್ಪ ಗೀರ್ ಕಲ್ತಿನ ಅಡಿಗೆ ಕಲ್ತು ಸೊ ಇತ್ತು ಅದು ಪನ್ಪೇರಿ ಇಂಚ ಅಡಿಗೆ ಮಾತ್ರ ಮಾಡ್ತೀನಿ ಕೆರೆ ಖುಷಿ ಆಗ್ಬಿಟ್ಟೆ ಅಡಿಗೆ ಅಮ್ಮನಿಂದ ಅಡಿಕೊಂಡಲ್ಲ ಆಚೆಲ್ಲ ಫ್ರೆಂಡಾಗೆ ಮಲ್ಪ ಈ ಮಲ್ತಿನ ಶೋಕ ಆಗ್ತದೆ ಓ ಮಾತ ಅಮ್ಮನಕ್ಕಿನ ಒಂಜಿ ಮದಿ ಮಿರ್ದು ಡೈಲಾಗ್ ಇಪ್ಪುಡು ಅತ್ತೆ ಕಂಡನಿಲ್ಲ ಪೋದ ಇರ್ಬೇಕ ಬಂಗ ಅಪ್ಪು ಇತ್ತ ನೀ ಕಲ್ಪೋಡು ಅಟಿಲ್ ಮಾತ ಅಂತ ಒಂಚೂರೇ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಡೆ ಮಲ್ತಿನ ಅವೇನು ಸ್ಟೋರ್ ಮಾಡ್ತದೆ ಇಪ್ಪಲ್ಲಿ ರೆಡ್ ಟೊಮೆಟೊ ಟೊಮೆಟೊ ಫುಲ್ ಬೇಯೋಡೆ ಗ್ರೇವಿ ಬಂದಿರ್ತಾರೆ ಟೊಮೆಟೊ ಎಲ್ಲ ನಮ್ಮ ಏರಿಯಾ ಕಟ್ ಮಾಡ್ತಾ ಪಾಡು ಹಾಕೋಣ ಸೊ ಒಂಚೂರು ಚಮಚದಾದರೆ ಮುಂಚಿತ ಪುಡಿ ಒಂಚೂರು ಜಾಸ್ತಿ ಪರೋಡ ಸ್ಪೈಸಿ ಸ್ಟಫ್ ಕೆಲ ಬೇರೆ ನಿಕ್ಕಲದ ನಮ್ಮ ನೀರು ಸೇರ್ತಾರೆ ಮಸಾಲೆ
ಪಂಡಿಟ್ಟು ಸೊ ನೀರು ಗೊತ್ತಿಲ್ಲ ಅದು ಹೊಕ್ಕೊಂಡು ಸ್ವಲ್ಪ ಗಟ್ಟಿ ಪಂಡ నీకు పిజ్జా పంచదాయకోస్కర్ కుదరదు ఇయర్ ಫಿಶ್ ಪಂಡ ರೌಂಡ್ ಬರ್ತದೆ ಓಹೋ ನಮ್ಮ ಎಗ್ ಮಸಾಲದಾದ ಮಲ್ಪ ಸೊ ಅವಲ ಇನ್ಸ್ಟನೆ ಬರ್ತದೆ ಗ್ರೇವಿ ನಮ್ಮ ದದ್ದಿ ಒಡ್ಸೂರು ಸೊ ಆಮ್ಲೆಟ್ ಪಂದೆನ್ನಾಗ ಸೊ ಮೈದಾ ಮಾತ ಪಾಡ್ತಾ ಇಕ್ಕೆ ಎಕ್ಸ್ಟ್ರಾ ಇಂಚ ಬಾಯ್ಲ್ಡ್ ಮನೆ ತೆತ್ತಿ ಮಾತ ಪಾಡುವರು ಪಂದೆಂದಿತ್ತೆ ಬಟ್ ಒಂದು ಒಂಥರ ವೆರೈಟಿ ಆದುಂಡು ನಮ್ಮ ದಾಲ್ ಮಿಕ್ಸ್ ಮಲ್ಪರೆ ಗಿಚ್ಚಿ ಸೊ 2 ನಿಮಿಷ ಉಬೇ ಓಡತ್ತೆ ಸೊ ವೆನ್ ಪಿರ ಮಗತ್ ಪಾಡ್ ನಾವು ಮಾತಾಡಿ ಒಂದು ರಾಪ್ ಇಲ್ಲಾದಿ ತಿನ್ನದ ಶೋಕ ವಿತ್ ಗ್ರೇವಿ ಇಲ್ಲತ್ತೆ ಸದಿನದ ಶೋಕ
ಲಿತ್ತ ಪಿಜ್ಜಾ ಹಾಕಿ ತೋರಿಸೋಣ. ಸೊ ಜೋಕುಲ್ ಮತ್ತೆ ಇಲ್ಲಡ ಹಠ ಕಟ್ಟನ ಪಿಜ್ಜಾ ಬೋರ್ಡ್ ಪಂಡ ಒಂದೇನು ಮಂತ್ ಕೊರೋಡು ನಮ್ಮ ಎಸ್ ವೀಕ್ಷಕರೇ, ಪಿಜ್ಜಾ ಆಮ್ಲೆಟ್ ರೆಡಿ ಆಗಿದೆ. ಸೊ ಬಿಸಿ ಬಿಸಿ ಆಗಿದೆ. ಇದು ಆರೋಗ್ಯಕ್ಕಿಂತ ಮುಂಚೆ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಅದಕ್ಕಿಂತ ಮುಂಚೆ ರೀಕ್ಯಾಪ್ ಅನ್ನು ನೋಡ್ಕೊಂಡು ಬನ್ನಿ. ಪಿಜ್ಜಾ ಆಮ್ಲೆಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ 5, ಟೊಮ್ಯಾಟೊ 2, ಈರುಳ್ಳಿ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಚಮಚ, ಕಾಯಿ ಮೆಣಸು 3, ಮೆಣಸಿನ ಹುಡಿ 3ರಿಂದ 4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 3ರಿಂದ 4 ಚಮಚ. ಪಿಜ್ಜಾ ಆಮ್ಲೆಟ್ ಮಾಡುವ ವಿಧಾನ: ಮೊದಲಿಗೆ ಗ್ಯಾಸ್ ಆನ್ ಮಾಡಿ, ನಂತರ ಒಂದು ಬಾಣಲೆ ಇಟ್ಟು ಅದಕ್ಕೆ 3 ಚಮಚ ಎಣ್ಣೆ ಹಾಕಿ, ಅದು ಬಿಸಿಯಾದ ಬಳಿಕ ತುಂಡರಿಸಿದ 2 ಈರುಳ್ಳಿಯನ್ನ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೆಂದ ಬಳಿಕ ಅದಕ್ಕೆ 1/2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ತುಂಡರಿಸಿದ ಹಸಿಮೆಣಸಿನಕಾಯಿ ಹಾಕಿ ಕೈಯಾಡಿಸಿ. ಬಳಿಕ 2 ತುಂಡರಿಸಿದ ಟೊಮ್ಯಾಟೊ ಹಾಕಿ ರುಚಿಯನ್ನ ನೋಡಿಕೊಂಡು ಉಪ್ಪು ಬೇಕಿದ್ದಲ್ಲಿ ಸೇರಿಸಿಕೊಳ್ಳಿ. ನಂತರ 1 ಚಮಚ ಅರಿಶಿನ ಹುಡಿ, 3 ಚಮಚ ಮೆಣಸಿನ ಹುಡಿ, ಹಾಗೆಯೇ 1/4 ಕಪ್ಪಷ್ಟು ನೀರನ್ನ ಸೇರಿಸಿಕೊಂಡು ಚೆನ್ನಾಗಿ ಬೇಯಲು ಬಿಡಿ. ಮಸಾಲೆ ಬೆಂದ ಬಳಿಕ ಸ್ವಲ್ಪ ಪ್ರಮಾಣದಷ್ಟು ಮಸಾಲೆಯನ್ನ ತೆಗೆದು ಬಾಣಲೆಯಲ್ಲಿ ಉಳಿದ ಮಸಾಲೆಗೆ ಸ್ವಲ್ಪ ಪ್ರಮಾಣದಲ್ಲಿ ಮತ್ತೊಮ್ಮೆ ನೀರನ್ನ ಸೇರಿಸಿಕೊಂಡು ನಂತರ 4ರಿಂದ 5 ಮೊಟ್ಟೆಯನ್ನ ಒಡೆದು ಹಾಕಿ ಅದರ ಮೇಲೆ ಆಗಲೇ ತೆಗೆದಿಟ್ಟ ಮಸಾಲೆ ಮಿಶ್ರಣವನ್ನ ಹಾಕಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿಟ್ಟು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಲು ಬಿಡಿ. 2 ನಿಮಿಷದ ನಂತರ ಗ್ಯಾಸ್ ಆಫ್ ಮಾಡಿ ಪಿಜ್ಜಾ ಆಮ್ಲೆಟ್ ಅನ್ನ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರುಚಿಯಾದ ಪಿಜ್ಜಾ ಆಮ್ಲೆಟ್ ಸವಿಯಲು ಸಿದ್ಧ. ಎಂದೇ ಟ್ರೈ ಮಾಡಿ. ವೀಕ್ಷಕರೇ, ಪಿಜ್ಜಾ ಆಮ್ಲೆಟ್ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಮಸ್ತ್ ಶೋಕ್ ಆಗ್ತದ. ಸೊ ಯಾಕಂದರೆ ಬಂದರೆ ಅನ್ಕೊಳ್ಳಿ ಎಗ್ ಬುರ್ಜಿ ಎಗ್ ಆಮ್ಲೆಟ್ ಮಾತ್ರ ಮಲ್ಪ ನಾರ್ಮಲ್ ಅದು, ಬಟ್ ಒಂಥರ ವೆರೈಟಿ ಟೇಸ್ಟ್ ಕೊರೋದು ಎಂಕೊಂದು ಮಸ್ತ್ ಇಷ್ಟ ಅಂಡ್ ಟು ಬಿ ಥ್ಯಾಂಕ್ ಮಾಡೋಣ. ಸೊ ಇಲ್ಲಡ ನಮ್ಮ ವೀಕ್ಷಕರ ಟ್ರೈ ಮಲ್ತೇಂಡ. ಸೊ ಮಾತೆರೆಗ್ಲ ಇಷ್ಟ ಆಪಿನಂಚಿನ ರೆಸಿಪಿ. ಸೊ ಬೇಗಲ್ಲ ಮಲ್ಪೋಲಿ ಅತ್ತೆ ಹೋದೇನ. ಓಕೆ, ಇಂಚಿನ ಒಂಚು ಬ್ಯೂಟಿಫುಲ್ ಆ್ಯಂಡ್ ರೆಸಿಪಿನ ಟ್ರೈ ಮಲ್ತು ಕೋರ್ನಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕರಾವಳಿ ಕಿಚನ್ ವಿಶೇಷ ಕಾರ್ಯಕ್ರಮ. ಇಂತಹದ್ದು ಇನ್ನೊಂದು ಸಂಚಿಕೆಯಲ್ಲಿ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಸಹ ಮನದ ನಾಡಿ.